ತೊಡೆಗೆ ಪಾದವನ್ನು ಒತ್ತಬೇಕು, ಪಾದದಿಂದ ತೊಡೆಯನ್ನು ಒತ್ತಬೇಕು, ಪಾದವನ್ನು ತೊಡೆ ಮೇಲೆ ಇರಬೇಕು. ಇದು ಒಂದನೇ ಭಾಗ, ಇದು ಎರಡನೇ ಭಾಗ. ಎರಡು ಅಂಗಾಂಗಗಳಿಗೆ ಅದು ಉಪಯೋಗ ಆಗಬೇಕು ಅಂತೇಳಿ ಎರಡು ಭಾಗವನ್ನು ಹೇಳೋದು. ಇದು ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಡ ಸಜ್ಜಾಗ್ತೈತಿ, ಬೆನ್ನು ಹೋಗ್ತೈತಿ, ಬೆನ್ನು ಹೋಗ್ತಿದ್ರಿಂದ ಇಂಬಳ ತುದಿ ಹೋಗ್ತಿದ್ರಿಂದ ನೋಡಿ ಬಾಡಿಗೆ ಇಟ್ಕೊಂಡು ಫ್ರೀ ಆಗಿರ್ಬೇಕು. ಇದು ಬೆನ್ನ ಹೋಗುತ್ತೆ, ಮೊಣಕಾಲ ಹೋಗುತ್ತೆ, ಇಂಬಳ ಮೇಲೆ ಕಟ್ಬೇಕು, ಬೆನ್ನ ಇರ್ಬೇಕು, ಕುರ್ಚಿ ಮೇಲೆ ಕುತ್ಕೊಂಡಂಗೆ ನಾವು. ಇದ್ರದ್ದು ಏನಪ್ಪ ಅಂತಂದ್ರೆ ಮೊದಲು ಏನಪ್ಪ ಮೊಳಕಾಲ ಹೋಗ್ತೈತಿ. ಈ ಆಸನ ಆಗೋದ್ರಿಂದ ಗುಪ್ತಾಂಗ ಮೂತ್ರಕೋಶ ಸದೃಢ ಆಗ್ತೈತಿ. ಮೂತ್ರಕೋಶ ಬರುವಂತ ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ. ಮೂತ್ರಕೋಶಗಳಿಗೆ ರೋಗ ಬರುವಂತ ರೋಗಗಳನ್ನು ಕಂಟ್ರೋಲ್ ಮಾಡ್ತೈತಿ. ಮೂತ್ರಕೋಶ ಸದೃಢವಾಗಿ ಇರುತ್ತೆ.